ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಪ್ರಿಪರೇಟರಿ ಎಕ್ಸಾಮ್ 2 ಏನಾಗಿತ್ತಲ್ಲ ಮಕ್ಕಳೇ, ಆ ಒಂದು ಕ್ವಶನ್ ಪೇಪರಲ್ಲಿ ಇರುವಂಥ ಕ್ವಶನ್ಸಿಗೆ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರು ಡೈರೆಕ್ಟ್ ಎಕ್ಸಾಮ್ನ ಕಟ್ಟಿದ್ದೀರಿ, ನಿಮಗೆ ಪ್ರಿಪರೇಟರಿ ಎಕ್ಸಾಮಿನ ಕ್ವಶನ್ ಪೇಪರ್ ಸಿಗೋದಿಲ್ಲ. ಸೊ ಕಾಲೇಜ್ ಸ್ಟೂಡೆಂಟ್ಸ್, ರೆಗ್ಯುಲರ್ ಸ್ಟೂಡೆಂಟ್ಸ್ ಹತ್ರ ಕಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಪ್ರಿಪರೇಟರಿ ಪೇಪರ್ 1ಗೆ ಆಲ್ರೆಡಿ ಆನ್ಸರ್ನ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಇದು ಪೇಪರ್ 2 ಅಲ್ಲಿ ಏನೇನು ಕ್ವಶನ್ಸ್ ಇದೆಯೋ ಅದಕ್ಕೆ ಆನ್ಸರ್ನ ಇವಾಗ ಹೇಳ್ತಾ ಇದ್ದೀನಿ. ಒಂದು ವಿಚಾರ ಹೇಳಬೇಕು, ಕನ್ನಡ ಮೀಡಿಯಮ್ಗೆ ಆಲ್ರೆಡಿ ಅಪ್ಲೋಡ್ ಮಾಡಿರೋದು ನೀವು ಗಮನಿಸಿರ್ತೀರಿ. ಸೊ ಇಂಪಾರ್ಟೆಂಟಾಗಿ ನಿಮಗೆ ಪ್ರಿಪ್ರೇಟ್ರಿ 2 ಯಾಕಂತ ಹೇಳಿದ್ರೆ, ಯಾಕೆ ಈ ಪೇಪರ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಪ್ರಿಪ್ರೇಟ್ರಿ ಎಕ್ಸಾಮ್ 2 ಆಗ್ತಿದ್ದಂಗೆ ನೀವು ಬರೆಯೋದು ಫೈನಲ್ ಎಕ್ಸಾಮ್. ಅಂದರೆ ಫೈನಲ್ ಎಕ್ಸಾಮ್ಗಿಂತ ಮುಂಚೆ ಅಟೆಂಡ್ ಮಾಡಿರುವಂಥ ಪ್ರಿಪ್ರೇಟ್ರಿ ಎಕ್ಸಾಮ್ ಏನಿರುತ್ತಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ಏನು ಮಾಡಿದ್ದಾರೆ, 29ಗೆ ಒಂದು 4 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ. ಕ್ವಾಂಟಿಟಿ ಕೊಟ್ಟಿರ್ತಾರೆ, TR ಟೋಟಲ್ ರೆವಿನ್ಯೂ ಕೊಟ್ಟಿರ್ತಾರೆ, ಟೋಟಲ್ ಕಾಸ್ಟ್ ಕೊಟ್ಟಿರ್ತಾರೆ, ಪ್ರಾಫಿಟನ್ನು ಕಂಡುಹಿಡಿಬೇಕು. ಪ್ರಾಫಿಟನ್ನು ಕಂಡುಹಿಡಿಯೋದು ಹೇಗೆ ಅನ್ನುವಂಥ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ವಾಚ್ ಮಾಡಿ. 4 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಕ್ವಶನ್ ನಂಬರ್ 33, ಈ ಒಂದು ಟಾಪಿಕ್ ಕನ್ನಡ ಮೀಡಿಯಮ್ ಅವರಿಗೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಏನು ಅಂತ ಹೇಳಿದ್ರೆ, ಎಕ್ಸ್ಪ್ಲನೇಷನ್ ಇಬ್ಬರಿಗೂ ಕೂಡ ಒಂದೇ ರೀತಿ ಇರುತ್ತೆ, ಫಾರ್ಮುಲಾನು ಒಂದೇ ರೀತಿ ಇರುತ್ತೆ, ಸಾಲ್ವ್ ಮಾಡೋ ರೀತಿಯೂ ಕೂಡ ಒಂದೇ ರೀತಿ ಇರುತ್ತೆ. ಆಲ್ಮೋಸ್ಟ್ ಆ ಪ್ರಾಬ್ಲಮ್ನ ವಾಚ್ ಮಾಡಿದ್ದೀರಿ ಅಂತ ನನಗೆ ಗೊತ್ತಾಗ್ತಾ ಇದೆ. ಸೊ ಕಮೆಂಟ್ ಮಾಡ್ತಾ ಇದ್ದೀರಿ. ಈ ಒಂದು ಪ್ರಾಬ್ಲಮ್ 4 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ಸು 99% ಇದೆ. ಕಾರಣ, ಇದು ನಿಮಗೆ 3 ಮಾಡೆಲ್ ಪೇಪರ್ ಏನು ರಿಲೀಸ್ ಮಾಡಿದಾರಲ್ಲ ಬೋರ್ಡಿಂದ, ಅದರಲ್ಲಿ ಫಸ್ಟ್ ಪೇಪರಲ್ಲಿ ಮಾತ್ರ ಈ ಕ್ವಶನ್ ಇದೆ. ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಮಾತ್ರ ಈಕ್ವಿಲಿಬ್ರಿಯಮ್ ಲೆವೆಲ್ ಆಫ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕ್ವಶನ್ ಇದೆ. ಸೆಕೆಂಡ್ ಪ್ರಿಪ್ರೇಟ್ರಿಗೂ ಈ ಕ್ವಶನ್ನ ಕೊಟ್ಟಿದ್ದಾರೆ ಅಂದಾಗ ಅಲ್ಲಿ ಮ್ಯಾಚ್ ಆಗ್ತಾ ಇದೆ. ಆ್ಯನ್ಯುವಲ್ ಎಕ್ಸಾಮಿಗೆ ಈ ಟಾಪಿಕ್ ಇಂಪಾರ್ಟೆಂಟು. ಸೊ ನನಗೆ ಕಮೆಂಟ್ ಮಾಡಿ, ನೀವೇನಾದರೂ 33 ಪ್ರಾಬ್ಲಮ್ಮು ಕನ್ನಡದಲ್ಲಿ ನೋಡಿ ಕಲ್ತ್ಕೊಂಡಿದ್ರೆ ಓಕೆನಾ, ಕಮೆಂಟ್ ಮಾಡಿ. ಇಲ್ಲ ಇಂಗ್ಲೀಷ್ ಮೀಡಿಯಮ್ಗೂ ಹಾಕಿ ಮೇಡಮ್ ಅಂತ ಹೇಳಿದ್ರೆ ಸದ್ಯದಲ್ಲೇ ಈ ಟಾಪಿಕ್ನ ನಾನು ಅಪ್ಲೋಡ್ ಮಾಡ್ತೀನಿ. ಈಸಿಯಾಗಿ ಸೊಲ್ಯೂಷನ್ನು 2 ಮೆಥಡ್ ಹೇಳ್ಕೊಡ್ತೀನಿ. 2ರಲ್ಲಿ ಯಾವ್ದು ಈಸಿನೋ ಆ ಮೆಥಡಲ್ಲಿ ನೀವು ಮಾಡಿ 4 ಮಾರ್ಕ್ಸ್ನ ಕರೆಕ್ಟಾಗಿ ತೊಗೊಳ್ಬಹುದು. ತುಂಬ ಈಸಿ ಇದೆ. ಈ ಟಾಪಿಕ್ನ ಸ್ಕಿಪ್ ಮಾಡಬೇಡಿ. ಸೊ ಈ ಟಾಪಿಕ್ ಬರೋದು ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡ್ಕೊಂಡಿರಬೇಕು. ಆವಾಗ ಮಾತ್ರ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇಲ್ಲಿ 6 ಮಾರ್ಕ್ಸಿಗೆ ಕೇಳಿರೋ ಪ್ರಾಬ್ಲಮ್ಮು ಇದು ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟು 41ನಲ್ಲಿ ನಿಮಗೆ ಏನು ಕೇಳಿದ್ದಾರೆ ಕ್ವಶನ್ನು, ಇದು ತುಂಬಾ ಈಸಿ, ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಸಾಕಷ್ಟು ವೀಡಿಯೋಸ್ಗಳಿದೆ, ನೀವು ಕೂಡ ಕಲ್ತ್ಕೊಂಡಿದ್ದೀರಿ. ಇಲ್ಲಿರುವಂತಹ 41, 42 ಮತ್ತು 43 ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನು ಎಲ್ಲೂ ಕೂಡ ಚೇಂಜ್ ಆಗಿಲ್ಲ. ನಾವೇನು ಒಂದು ಕ್ವಶನ್ ಹೇಳ್ಕೊಟ್ಟಿದ್ದೀವಲ್ಲ ಅದೇ ಪ್ಯಾಟ್ರನ್ನಲ್ಲೇ ಬರ್ತಾ ಹೋಗುತ್ತೆ. ಆರಾಮಾಗಿ ಲೆಕ್ಕನ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಹಾಗಾದರೆ ಪ್ರಿಪ್ರೇಟ್ರಿ 2ಅಲ್ಲಿ ಕೇಳಿರುವ ಥಿಯರಿ ಕ್ವಶನ್ಸು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ನೋ ಡೌಟ್. ಹಾಗಾಗಿ ಈ ಒಂದು ಕ್ವಶನ್ಸಿಗೆ ಏನೇನು ಆನ್ಸರ್ ಅಂತ ಹೇಳ್ಕೊಂಡು ನೋಡ್ತಾ ಹೋಗೋಣ. ಫಸ್ಟು ಚೂಸ್ ದ ಕರೆಕ್ಟ್ ಆನ್ಸರ್ ಕೇಳಿದರೆ, ಗೊತ್ತಿದೆ ನಿಮಗೆ 4 ಆಪ್ಷನ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಚೂಸ್ ಮಾಡಿ ಬರಿಬೇಕು. ಓಕೆನಾ? ಎಟ್ ದ ಮಿಡ್ ಪಾಯಿಂಟ್ ಆಫ್ ದ ಡಿಮ್ಯಾಂಡ್ ಕರ್ವ್ ದ ಎಲಾಸ್ಟಿಸಿಟಿ ಈಸ್ ಅಂತ ಕೇಳಿದರೆ ಈಕ್ವಲ್ ಟು 1, ರೈಟ್ ಆನ್ಸರ್. ಕಾಪ್ ದ ಗ್ಲಾಸ್ ಪ್ರೊಡಕ್ಷನ್ ಫಂಕ್ಷನ್ ಈಸ್ ಅಂತ ಕೇಳಿದರೆ Q ಈಕ್ವಲ್ಸ್ x1 ಆಲ್ಫಾ x2 ಬೀಟಾ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಆರ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರು ಪ್ರೈಸ್ ಟೇಕರ್ಸ್. ನೆಕ್ಸ್ಟು 4th ಒನ್, ಇನ್ ಇಂಡಿಯಾ ದ ಇನ್ಸ್ಟಿಟ್ಯೂಷನ್ ವಿಚ್ ರಿಪೋರ್ಟ್ಸ್ GDP ಈಸ್. GDPಯನ್ನು ರಿಪೋರ್ಟ್ ಮಾಡೋದು ಇಂಡಿಯಾದಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ CSO, ರೈಟ್ ಆನ್ಸರ್. ನೆಕ್ಸ್ಟು, ದ ಪ್ರೈಸ್ ಆಫ್ ಒನ್ ಕಂಟ್ರೀಸ್ ಕರೆನ್ಸಿ ಇನ್ ಟರ್ಮ್ಸ್ ಆಫ್ ಫಾರಿನ್ ಕರೆನ್ಸಿ ಈಸ್ ಕಾಲ್ಡ್ ಅಂತ ಕೇಳಿದರೆ ರೈಟ್ ಆನ್ಸರ್ ಫಾರಿನ್ ಎಕ್ಸ್ಚೇಂಜ್ ರೇಟ್. ನೆಕ್ಸ್ಟು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಯಾರ ಹತ್ರ ಕ್ವಶನ್ ಪೇಪರ್ ಇಲ್ಲ ಅವರು ಇಲ್ಲೇ ಪಾಸ್ ಮಾಡಿ ಕ್ವಶನ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಇನ್ ಎ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಆಲ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆರ್ ಮೇಡ್ ಬೈ ಅಂತ ಕೇಳಿದರೆ ಇದಕ್ಕೆ ಆನ್ಸರು ಗೌರ್ನಮೆಂಟ್. SMC ಕರ್ವ್ ಕಟ್ಸ್ AVC ಕರ್ವ್ ಎಟ್ ದ ಡ್ಯಾಶ್ ಪಾಯಿಂಟ್ ಅಂತ ಕೇಳಿದರೆ ಇದಕ್ಕೆ ಆನ್ಸರು ಮಿನಿಮಮ್, ಕನಿಷ್ಠ, ಮಿನಿಮಮ್. ನೆಕ್ಸ್ಟು, ಡ್ಯಾಶ್ ಇಲ್ಲಿ ಮಿನಿಮಮು ಮ್ಯಾಕ್ಸಿಮಮ್ 2 ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಆಗಬೇಡಿ. ಮಿನಿಮಮ್ ಈಸ್ ದ ರೈಟ್ ಆನ್ಸರ್. ಡ್ಯಾಶ್ ಟ್ಯಾಕ್ಸ್ ಈಸ್ ಎ ಟ್ಯಾಕ್ಸ್ ದಟ್ ದ ಗವರ್ನಮೆಂಟ್ ಇಂಪೋಸಸ್ ಪರ್ ಯೂನಿಟ್ ಸೇಲ್ ಆಫ್ ಔಟ್ಪುಟ್, ಯೂನಿಟ್ ಟ್ಯಾಕ್ಸ್. M1, M2 ಆರ್ ನೋನ್ ಆ್ಯಸ್ ನ್ಯಾರೋ ಮನಿ.
Last one, the government imposes taxes that do not depend on income is called lump sum taxes. Lump sum taxes. Next, match the following questions. Linear demand curve D into P equals A minus BP. Next one, MR equals delta TR divided by delta Q. Repurchase agreement, repo. Savings Y minus C. Investment capital account. Next, 1 markina questions. Suppose to A, consumer 5 oranges give 24 units of total utility and 6 oranges give 22 units of total utility. Calculate marginal utility ಅಂತ ಹೇಳಿದ್ದಾರೆ. ಸೊ ಫಸ್ಟ್ ತಿಳ್ಕೊಳ್ಳಿ, 5 ಆರೆಂಜಸ್ಸು ಎಷ್ಟು ಯುಟಿಲಿಟಿ ಕೊಡ್ತಾ ಇದೆ? 24. 6 ಆರೆಂಜಸ್ಸು ಎಷ್ಟು ಟೋಟಲ್ ಯುಟಿಲಿಟಿ ಕೊಡ್ತಾ ಇದೆ? 22. ಫೈಂಡ್ ಔಟ್ ಮಾಡಬೇಕಾಗಿರೋದೇನು? MU. ಸೊ MU ಫೈಂಡ್ ಔಟ್ ಮಾಡಬೇಕಾದ್ರೆ ಫಾರ್ಮುಲಾ ಏನು? TUN minus 1. ಓಕೆನಾ? ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆನ ಕಳೆಯೋದು. ಮುಂದಿನ ಸಂಖ್ಯೆ ಯಾವುದು? 22 ಮೈನಸ್ ಹಿಂದಿನ ನಂಬರು ಬಿಫೋರ್ ನಂಬರು 24. 22 minus 24 ಅಂತ ಹೇಳಿದ್ರೆ ಎಷ್ಟಾಯಿತು? -2 ಇಸ್ ದ ರೈಟ್ ಆನ್ಸರ್. 1 ಮಾರ್ಕಿಗೆ ಇಷ್ಟೇ ಆನ್ಸರ್ ಬರೆದ್ರೆ ಸಾಕು. ನೆಕ್ಸ್ಟು, ವಾಟ್ ಈಸ್ ಸಪ್ಲೈ? A firm's supply is the quantity that it chooses to sell at a given prices, at given technology and the given price of factors of production. Next one, write the meaning of exports. Export ಮತ್ತು ಇಂಪೋರ್ಟ್ ಎರಡು ಕೂಡ ಇಂಪಾರ್ಟೆಂಟು. ಎರಡು ಮೀನಿಂಗ್ನ ನೋಡ್ಕೊಳ್ಳಿ. ಮಾಡೆಲ್ ಕ್ವಶನ್ ಪೇಪರಲ್ಲಿ ಇತ್ತು ಕೂಡ. CPI ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳಿದ್ದಾರೆ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ನೆಕ್ಸ್ಟು, ಡಿಫಿಷಿಯೆಂಟ್ ಡಿಮ್ಯಾಂಡ್ ಏನಿದೆ ಇದಕ್ಕೆ ಮೀನಿಂಗ್ನ ಬರೀಬೇಕು. ಇಟ್ ಮೀನ್ಸ್ ದ ಈಕ್ವಿಲಿಬ್ರಿಯಮ್ ಲೆವೆಲ್ ಆಫ್ ಔಟ್ಪುಟ್ ಈಸ್ ಲೆಸ್ ದ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಆಫ್ ಔಟ್ಪುಟ್. ಇಟ್ ಈಸ್ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ಡಿಮ್ಯಾಂಡ್ ಈಸ್ ನಾಟ್ ಎನಫ್ ಟು ಎಂಪ್ಲಾಯ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸೊ ಯಾರ ಹತ್ರ ಪ್ರಿಪ್ರೇಟರಿ ಪೇಪರ್ ಇಲ್ಲ, ಪಾರ್ಟ್ ಬಿ ಯಲ್ಲಿರುವಂಥ ಕ್ವಶನ್ಸ್ಗಳನ್ನೆಲ್ಲ ಇಲ್ಲೇ ಪಾಸ್ ಮಾಡಿಕೊಂಡು ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಮಕ್ಕಳೇ, ಇಲ್ಲಿರುವಂತಹ ಎಲ್ಲ ಕ್ವಶನ್ಸಿಗೂ ಆನ್ಸರ್ಸ್ನ ಆಲ್ರೆಡಿ ಕೊಟ್ಟಾಗ ಹೋಗ್ಬಿಟ್ಟಿದೆ. ಫಸ್ಟ್ ಒನ್, ಲಿಸ್ಟ್ ಔಟ್ ದ ಬೇಸಿಕ್ ಎಕನಾಮಿಕ್ ಆಕ್ಟಿವಿಟೀಸ್: production, consumption, distribution, exchange. Second one, state the law of demand. The law of demand states that if other things being equal to, fall in price leads to expansion in demand and a rise in price leads to contraction in demand. ಇದಾದರೂ ಬರಿಬಹುದು ಅಥವಾ ಸಿಂಪಲ್ ಮೀನಿಂಗ್ ಆದರೂ ನೀವು ಬರಿಬಹುದು. The law explains the negative relationship between price and quantity of demand. Next, third question, 2 marks ಇಂದು. State the types of return to scale: increasing returns to scale, constant returns to scale, decreasing returns to scale. Third chapter ಅಲ್ಲಿ ಕೇಳಿರುವಂಥ ಕ್ವಶನು. Give the meaning of price elasticity of supply and write its formula. Most repeated question ಇದು. Price elasticity of supply refers to the responsiveness of quantity supplied to changes in the price of good. Formula: elasticity of supply is equal to delta Q divided by Q into P by delta P. ಸೊ ಇದ್ರ ಮೇಲೆ ಇದೇ ಕಾನ್ಸೆಪ್ಟಲ್ಲಿ ನಿಮಗೆ ನೆನಪಿರಲಿ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಆ್ಯಂಡ್ ಎಲಾಸ್ಟಿಸಿಟಿ ಆಫ್ ಸಪ್ಲೈನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಕೊಂಡು 4 ಮಾರ್ಕ್ಸಿಗೆ ಪ್ರಾಬ್ಲಮ್ನ ಕೇಳ್ತಾರೆ. ಸೊ ಈ 4 ಮಾರ್ಕ್ಸ್ ಪ್ರಾಬ್ಲಮ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಸೊ ಮಿಸ್ ಮಾಡೋ ಹಾಗಿಲ್ಲ, ನೋಡ್ಕೊಳ್ಬೇಕು. ನೆಕ್ಸ್ಟ್ 2 ಮಾರ್ಕ್ಸಿಗೆ ಒಂದು ಸಿಂಪಲ್ ಪ್ರಾಬ್ಲಮ್. Find out the market supply when the supply curves of 2 producers are S1P, P minus 15, S2P, P minus 5 ಅಂತ ಕೇಳಿದ್ದಾರೆ. ಸಿಂಪಲ್ಲು. SMPನ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ S1P ಪ್ಲಸ್ S2P, ಇದು ಫಾರ್ಮುಲಾ. ನೀವೇನು ಮಾಡಿ, ಫಸ್ಟು S1P ಅಂತ ಬರ್ಕೊಳ್ಳಿ, P minus 15 ಬರೀರಿ. ಆಮೇಲೆ S2P ಅಂತ ಬರೀರಿ, P minus 5 ಅಂತ ಬರೀರಿ. P ಎಷ್ಟಾಯಿತು? 2P. ಇಲ್ಲೂ ಮೈನಸ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ 15 5ನ ಆ್ಯಡ್ ಮಾಡಬೇಕು. 15 + 5 20. ಸೊ ಇಷ್ಟೇ 2 ಮಾರ್ಕ್ಸಿಗೆ ಆನ್ಸರು. ನೆಕ್ಸ್ಟು ಕನ್ಸ್ಯೂಮರ್ ಗೂಡ್ಸ್ ಆ್ಯಂಡ್ ಕ್ಯಾಪಿಟಲ್ ಗೂಡ್ಸಿಗೆ ಡಿಫ್ರೆನ್ಸನ್ನು ಕೇಳಿದ್ದಾರೆ. ನೆಕ್ಸ್ಟು GVA ಇಟ್ಟು ಬೇಸಿಕ್ ಪ್ರೈಸ್ ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಕೇಳಿದ್ದಾರೆ. ಇನ್ವೆಂಟರಿ ಮ್ಯಾನೇಜ್ಮೆಂಟು ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಹೇಳ್ಕೊಂಡು ಕೇಳಿದ್ದಾರೆ.
ಸೊ ಇದೆಲ್ಲ ಆಲ್ಮೋಸ್ಟ್ ಕೊಟ್ಟಿರುವಂಥ ಟಾಪಿಕ್ ಆಗಿದೆ ಅಂತ ಎಗೇನ್ ಆ್ಯಂಡ್ ಎಗೇನ್ ನಾನು ಹೇಳ್ತಾ ಹೋಗಲ್ಲ. 2 ಡೈರೆಕ್ಟ್ ಟ್ಯಾಕ್ಸು ಇಂಡೈರೆಕ್ಟ್ ಟ್ಯಾಕ್ಸು ಹೇಳಿ ಅಂತ ಹೇಳಿದ್ದಾರೆ. ಸೊ ಯಾರ ಹತ್ರ ಟಾಪಿಕ್ ಇಲ್ಲ ಅಂತ ಹೇಳಿದ್ರು ಬರ್ಕೊಳ್ಳಿ. ಡೈರೆಕ್ಟ್ ಟ್ಯಾಕ್ಸಿಗೆ ಇನ್ಕಮ್ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸು, ಕಾರ್ಪೊರೇಷನ್ ಟ್ಯಾಕ್ಸು. ಇಂಡೈರೆಕ್ಟ್ ಟ್ಯಾಕ್ಸಿಗೆ ಸರ್ವಿಸ್ ಟ್ಯಾಕ್ಸು, ಕಸ್ಟಮ್ ಡ್ಯೂಟೀಸು, ಎಕ್ಸೈಸ್ ಡ್ಯೂಟೀಸು. ಸೊ ಇಲ್ಲಿ ಏನು ಕ್ವಶನ್ಸನ್ನು ಸ್ಕಿಪ್ ಮಾಡಿದ್ದೀನಿ, ಇದೆಲ್ಲ ಮಾಡೆಲ್ ಕ್ವಶನ್ ಪೇಪರ್ ಹೇಳುವಾಗ ಹೇಳಿರ್ತೀವಲ್ವ ಮಕ್ಕಳೇ. ಸೊ ಮಾಡೆಲ್ ಅದನ್ನೇ ಹೇಳಿದ್ದು ಎಕ್ಸಾಮಲ್ಲಿ ಗುಡ್ ಸ್ಕೋರ್ ಮಾಡಬೇಕು ಅಂತ ಹೇಳಿದರೆ ಮಾಡೆಲ್ ಕ್ವಶನ್ ಪೇಪರ್ 3 ಮತ್ತು ಪ್ರಿಪ್ರೇಟರಿ ಪೇಪರ್ 2 ಕೂಡ ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಲೇಬೇಕು. ಹೂ ಆರ್ ಫ್ರೀ ರೈಡರ್ಸು, ವೈ ಆರ್ ದೇ ಕಾಲ್ಡ್ ಸೋ ಅಂತ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಫ್ರೀ ರೈಡರ್ಸ್ ರೆಫರ್ಸ್ ಟು ನಾನ್ ಪೇಯಿಂಗ್ ಯೂಸರ್ಸ್ ಆಫ್ ದ ಪಬ್ಲಿಕ್ ಗೂಡ್ಸ್. ದೀಸ್ ಕನ್ಸ್ಯೂಮರ್ಸ್ ಡು ನಾಟ್ ವಾಲಂಟರಲಿ ಪೇ ಫಾರ್ ವಾಟ್ ದೇ ಕ್ಯಾನ್ ಗೆಟ್ ಫ್ರೀ. ಓಕೆನಾ. ನೆಕ್ಸ್ಟು ಪಾರ್ಟ್ ಸಿ ಯಲ್ಲಿ ಕೇಳಿರುವಂತಹ ಥಿಯರಿ ಟಾಪಿಕ್ಗಳನ್ನ ಪಾಸ್ ಮಾಡಿ ಬರ್ಕೊಳ್ಳಿ. ಇದಿಷ್ಟು ಥಿಯರಿ ಕ್ವಶನ್ಸು. ನೆಕ್ಸ್ಟು ಹೇಳಿರೋ ಹಾಗೆ 2 ಪ್ರಾಬ್ಲಮ್ ಇದೆ. ಸೊ ಲೇಟರ್ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಪಾರ್ಟ್ ಡಿ ಯಲ್ಲಿ ಕೇಳಿರುವಂಥ ಟಾಪಿಕ್ಸು. ಸೊ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಏನಿದೆ ಇದು ಇಂಪಾರ್ಟೆಂಟ್ ಇದು. ಇದ್ರ ಜೊತೆಗೆ ಪಾರ್ಟಿ ಆ್ಯಸ್ ಯೂಶುವಲ್ಲು ಏನಿದೆ ಟಾಪಿಕ್ಕು ನಂಬರ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ, ಬಿಟ್ಟರೆ ಮತ್ತೆಲ್ಲ ಆಲ್ಮೋಸ್ಟು ಸೇಮ್ ಇದೆ. ಸೊ ಇದಿಷ್ಟು ಕೂಡ ನಿಮ್ಮ ಸೆಕೆಂಡ್ PUC ಎಕನಾಮಿಕ್ಸ್ ಪ್ರಿಪ್ರೇಟರಿ 2025-26ನ ಎಕ್ಸಾಮ್ 2ಗೆ ಸಂಬಂಧಪಟ್ಟಂತೆ ಟಾಪಿಕ್ಸು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.